ಇದನ್ನಪ್ಪ ರಾಟ್ ಗಮ್ ಎತ್ಕೊಂಡು ಹುಳ ಮನೆ ಹತ್ರ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಹುಳ ತಿಂದು ಮತ್ತೆ ಈ ರೀತಿ ಬಿಟ್ಟಿರುವಂತ ರೇಷ್ಮೆ ಕಡ್ಡಿನ ಒಂದು 10ರಿಂದ 15 ಕಡ್ಡಿವರೆಗೂ ಈ ರೀತಿ ತಗೊಳ್ಳಿ. ಅಷ್ಟೊಂದು ಕಡ್ಡಿ ಏನಕ್ಕೆ ಅಂದ್ರೆ ನಿಮ್ ಹುಳ ಮನೆಯಲ್ಲಿ ಎಷ್ಟು ಕಿಟಕಿ ಇದೆಯೋ ಅಷ್ಟು ರೇಷ್ಮೆ ಕಡ್ಡಿ ತಗೊಳ್ಳಿ. ಹೌದು, ಹುಳ ತಿಂದು ಮಿಕ್ಕಿರುವಂತ ರೇಷ್ಮೆ ಕಡ್ಡಿನ ಯಾಕೆ ತರಬೇಕು? ಹೊಸ ಕಡ್ಡಿ ತರಬಹುದಲ್ಲ ರೇಷ್ಮೆ ತೋಟದಿಂದ ಅಂತ ನೀವು ಕೇಳ್ಬೋದು. ಹಾಕಿರೋ ಸೊಪ್ಪೆಲ್ಲ ತಿಂದಾಕಿ ಮತ್ತೆ ಆ ಹುಳ ಅನ್ನೋದು ಮೇಲೆ ಬರುತ್ತೆ. ಮೇಲೆ ಬಂದಾಗ ಏನಾಗುತ್ತೆ ಅಂದ್ರೆ ಆ ಹುಳ ಅನ್ನೋದು ಪಿಚ್ಕೆ ಹಾಕುತ್ತೆ. ಹಾಕಿರೋಂತ ಪಿಚ್ಕೆ ಈ ರೀತಿ ಕಡ್ಡಿ ಮೇಲೆ ಸ್ಮೆಲ್ ತರ ಕ್ರಿಯೇಟ್ ಆಗಿರುತ್ತೆ. ಆ ಸ್ಮೆಲ್ ಅನ್ನೋದು ಊಜಿಗೆ ಸುವಾಸನೆ ತರ ಬರುತ್ತೆ. ಅದಕ್ಕೆ ನಾನು ರೇಷ್ಮೆ ಹುಳ ತಿಂದು ಬಿಟ್ಟಿರೋಂತ ರೇಷ್ಮೆ ಕಡ್ಡಿನೇ ತಗೊಳ್ಳಿ ಅಂತ ಹೇಳಿದ್ದು. ಮತ್ತೆ ಮುಂಚೆ ತಂದಿರೋಂತ ಒಂದು ರಾಟ್ ಗಮ್ ತಗೊಳ್ಳಿ, ಮತ್ತೆ ಒಂದು ರೇಷ್ಮೆ ಕಡ್ಡಿ ತಗೊಳ್ಳಿ. ಆ ರಾಟ್ ಗಮ್ ಅಲ್ಲಿ ಇರುವಂತ ಗಮ್ಮೆಲ್ಲ ಈ ರೀತಿ ರೇಷ್ಮೆ ಕಡ್ಡಿಗೆ ಮೆತ್ಕೊಳ್ಳೋವರೆಗೂ ಚೆನ್ನಾಗಿ ಈ ರೀತಿ ರೋಲ್ ಮಾಡಿ. ನೋಡಿ, ನೀವು ತಗೊಂಡಿರೋಂತ 10ರಿಂದ 15 ಕಡ್ಡಿ ಪ್ರತಿಯೊಂದು ಕಡ್ಡಿಗೂ ಗಮ್ ಮೆತ್ಕೊಳ್ಳೋ ತರ ಪ್ರತಿಯೊಂದು ಕಡ್ಡಿನೂ ಇದೇ ರೀತಿ ಉಜ್ಕೊಳ್ಳಿ. ನೋಡಿ, ಇದೇ ರೀತಿ ಪ್ರತಿಯೊಂದು ಕಡ್ಡಿಗೂ ಗಮ್ ಮೆತ್ಕೊಳ್ಳೋ ತರ ಚೆನ್ನಾಗಿ ಮೆಚ್ಚಿ. ಮತ್ತೆ ಮೆಚ್ಚಿದ ತಕ್ಷಣ ನೋಡ್ತಿರಲ್ಲ ಯಾವುದೋ ಚಿಕ್ಕ ಉಜ್ಜಿ ಬಂದ್ ಬಿದ್ದಿದೆ. ನಿಮಗೆ ಅಷ್ಟಕ್ಕೂ ನಂಬಿಕೆ ಬಂದಿಲ್ಲ ಅಂದ್ರೆ ಇಲ್ಲಿ ನೋಡಬಹುದು, ಒಂದು ಹುಲ್ಲಿನ ಎಲೆ ಕಿತ್ಕೊಂಡು ಹೋಗಿ ಯಾವ ರೀತಿ ಮೆತ್ತಿದೀನಿ ಮತ್ತೆ ಯಾವ ರೀತಿ ಬರುತ್ತೆ ಅನ್ನೋದು. ಮತ್ತೆ ಗಮ್ಮೆಚ್ಚಿರೋಂತ ರೇಷ್ಮೆ ಕಟ್ಟಿಗೆ ಈ ರೀತಿ ದಾರ ಎಲ್ಲ ಕಟ್ಕೊಂಡು ಮತ್ತೆ ನಿಮ್ ಹುಳ ಮನೆಯಲ್ಲಿ ಇರುವಂತ ಕಿಟಕಿಗೆ ಈ ರೀತಿ ಹೋಗಿ ತಗ್ಲಾಕಿ. ಈ ಕಿಟಕಿಗೆ ಈ ರೀತಿ ತಗ್ಲಾಕೋದ್ರಿಂದ ಊಜಿ ಅನ್ನೋದು ಒಳಗಡೆ ಹೋಗಿ ಕಿಟಕಿ ಹತ್ರ ಬಂದಾಗ ಈ ಕಡ್ಡಿಗೆ ಅನ್ನೋದು ಮೆತ್ಕೊಳ್ಳುತ್ತೆ. ಬರೀ ಕಿಟಕಿಗೆ ಎಲ್ಲ ಈ ರೀತಿ ವೆಂಟರ್ಲೈಟ್ ಗೆ ಸಹ ಈ ರೀತಿ ಇಂಟು ಮಾರ್ಕ್ ತರ ಮಾಡಿಟ್ಟೆ. ಇಟ್ಟಿದ ತಕ್ಷಣ ಒಂದು ಊಜಿ ಬಂದ್ಬಿತ್ತು. ಈ ಗಮ್ಮೆಚ್ಚಿರೋಂತ 10ರಿಂದ 15 ಕಡ್ಡಿನೂ ತಗೊಂಡೋಗಿ ಪ್ರತಿಯೊಂದು ಕಿಟಕಿ ಮತ್ತೆ ಪ್ರತಿಯೊಂದು ವೆಂಟರ್ಲೈಟ್ ಹತ್ರ ತಗೊಂಡೋಗಿ ಇಡಿ. ನೀವು ಇಲ್ಲಿ ನೋಡಬಹುದು, ಕಿಟಕಿ ಹತ್ರ ಕಡ್ಡಿ ಇಟ್ಟಿದ ತಕ್ಷಣ 2 ಚಿಕ್ಕ ಊಜಿ ಬಿದ್ದಿದೆ, ಮತ್ತೆ ಇನ್ನೊಂದು ಜಾಗದಲ್ಲಿ ಒಂದು ದೊಡ್ಡ ಊಜಿ ಬಿದ್ದಿದೆ, ಮತ್ತೆ ಇನ್ನೊಂದು ಕಡ್ಡಿ ಹತ್ರ 2 ದೊಡ್ಡ ಊಜಿ ಬಿದ್ದಿದೆ, ಇನ್ನೊಂದು ಕಡ್ಡಿ ಹತ್ರ 4 ಚಿಕ್ಕ ಊಜಿ ಬಿದ್ದಿದೆ. ಇದೇ ರೀತಿ ನೀವು ಮಾಡಿ ಆದಷ್ಟು ಹುಳ ಮನೆ ಆಚೆನೆ ಊಜಿನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡಿ. ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಒಂದು ಐಡಿನ ಫಾಲೋ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅದುವರೆಗೂ ಟಾಟಾ, ಬಾಯ್ ಬಾಯ್.